ಕಾಲ್ನ ಹೀಗ್ ಮಾಡ್ಬಿಟ್ಟಿದ್ದೀರಲ್ಲ, ಮುಂದೆ ಗತಿ ಏನು? ಇವ್ನ ಯಾರು ಅಂತ ತಿಳ್ಕೊಂಡಿದ್ದಿಲ್ಲ. ನಮ್ಮ ವಂಶದ ಮನೆ ಅಳಿಯ. ನಾಳೆ ಒಂದು ಹುಟ್ಟೋ ಮಕ್ಕಳು ಸೊಟ್ಟು ಕಾಲಿಟ್ಕೊಂಡು ಹುಟ್ಟಿದ್ರೆ ನಮ್ಮ ವಂಶದ ಗತಿಗೇನು? ಹಾಗಾಗಲ್ಲ ತಾಯಿ, ನಾನೇನ್ ಮಾಡ್ಲಿ? ಇವನೇ ಬಂದು ಕಾಡಿ ಬೇಡಿ ನನ್ ಕಾಲ್ ತಿರ್ಚಿ ಅಂತ ಕೇಳ್ಕೊಂಡ. ನಾನು ತಿರ್ಸ್ದೆ, ಇನ್ ಸ್ವಲ್ಪ ತಿರ್ಸೋಣ ಅಂತಿದ್ದೆ, ಅಷ್ಟ್ರಲ್ಲಿ ಓಡೋಂಟದ. ನಮ್ ಸಾಹೇಬ್ರು ಸುಸ್ತ. ಇನ್ಸ್ಪೆಕ್ಟರ್, ಏನ್ ನಡೀತು ಅಂತ ಕರೆಕ್ಟ್ ಆಗಿ ಹೇಳಿ. ಜಾಗಕ್ಕೆ ಕೊಲೆ ಮಾಡಿಲ್ಲ. ನಮಗೂ ಈಗ್ಲೇ ಗೊತ್ತಾಯ್ತಾಯ ನೀನ್ ಕೊಲೆ ಮಾಡಿಲ್ಲ ಅಂತ. ಅಂದ್ರೇನ್ ಶಿಶುಪಾಲ್ ಸಾಹೇಬ್ರೆ, ನಿಜವಾದ ಕೊಲೆಗಾರ ಸಿಗಾಕೊಂಡ್ಬಿಟ್ನಾ? ಎಲ್ಲಾರ ಪಾದಗಳು ಮ್ಯಾಚ್ ಮಾಡಿದ್ವಿ, ಆದ್ರೆ ಯಾರ ಪಾದ ಮ್ಯಾಚ್ ಆಯ್ತು ಗೊತ್ತಾ? ಯಾರ ಪಾದ ಮ್ಯಾಚ್ ಆಯ್ತಪ್ಪ? ರಾಜಕಾರಣಿ ಉಮಾಕಾಂತ್ ಉಳ್ಳಾಗಡ್ಡಿ ಪಾದಾನೆ ಮ್ಯಾಚ್ ಆಯ್ತು. ರೇ ಶಿಶುಪಾಲ್ ಸಾಹೇಬ್ರೆ, ಸತ್ತೋಗಿರೋವ್ನ ಪಾದದ ಗುರುತು ತಂದು ಇರೋ ಬರೋವ್ರ ಪಾದಕ್ಕೆಲ್ಲ ಮ್ಯಾಚ್ ಮಾಡ್ಬೇಕು ಅಂತ ಹೊರಟಿದ್ರಲ್ಲ, ನಿಮ್ಗೆ ಏನಾದ್ರೂ ಬುದ್ಧಿ ಇದೆಯೇನ್ರಿ? ಪಾಂಡುರಂಗ, ದೊಡ್ಡವ್ರು ಏನ್ ಹೇಳ್ತಾರೋ ಅದನ್ನೇ ನಾವು ಪಾಲಿಸೋದು, ನಮ್ಮ ಸ್ವಂತ ಬುದ್ಧಿನ ನಾವು ಉಪಯೋಗಿಸೋದಿಲ್ಲ. ಅದೇನಾಗಿದೆ ಅಂತ ನಾನು ಹೇಳ್ತೀನಿ. ಅವತ್ತಿನ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಅದೇ ಸಮಯಕ್ಕೆ ರಾಜಕಾರಣಿ ಉಳ್ಳಾಗಡ್ಡಿಗೆ ಫೋನ್ ಬಂದಿದೆ. ಮುಂದಿನ ವಾರನೇ ಕೋರ್ಟಲ್ಲಿ ಹಿಯರಿಂಗ್ ಇದೆ, 1000 ಕೋಟಿ ಹಗರಣದಲ್ಲಿ ನೀವು ಸಿಕ್ಕಾಕೊಳ್ಳೋದು ಗ್ಯಾರಂಟಿ, ನಿಮ್ಗೆ ಬೇಲು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನು ಸಿಕ್ಕಾಕೊಂಡ್ರೆ ಮಾನ ಮರ್ಯಾದೆ ಎಲ್ಲಿ ಹೋಗುತ್ತೋ ಅಂತ ಸೀದಾ ಆಚೆ ಕಡೆ ಹೋಗಿ ರೋಜಾವಿ ಕಿತ್ಕೊಂಡು ಬಂದು ವೆಂಕಟರಮಣ ಸ್ವಾಮಿ ಫೋಟೋ ಕಿಟ್ಟು ನೇಣು ಹಾಕೊಂಡು ಸತ್ತೋಗಿದ್ದಾರೆ. ಅಲ್ಲ ಕಣ್ರಿ, ಪಾಪ ಅವಯ್ಯ ಏನು ತಾನಾಗಿ ತಾನೇ ನೇಣ ಕಾಣಿಸತ್ನೋ ಅಥವಾ ಯಾರಾದ್ರೂ ಕೊಲೆ ಮಾಡಿದ್ರು ಅದ್ರ ಬಗ್ಗೆ ತನಿಖೆ ಮಾಡೋದು ಬಿಟ್ಬಿಟ್ಟು ಕಂಡವ್ರ ಪಾದನೆಲ್ಲ ತಿರ್ಸಾಕ್ಬಿಟ್ರಲ್ಲ ರೀ. ಯಾರೋ ಅವ್ರ ಮನೆಗೆ ಬಂದು ನೇಣು ಹಾಕ್ಬಿಟ್ಟು ಹೋಗಿದ್ದಾರೆ, ಅದು ಕೊಲೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂತಪ್ಪ, ಅದಕ್ಕೆ ಈಗ ಮಾಡಿದ್ವಿ. ಹಾಗಾದ್ರೆ ನಮ್ಮ ಯಜಮಾನ್ರ ಪಾದಕ್ಕೆ ಏನು ತೊಂದರೆ ಇಲ್ಲ ಅಲ್ವಾ ಇನ್ಸ್ಪೆಕ್ಟರ್ ಅಂಕಲ್? ಖಂಡಿತವಾಗ್ಲೂ ಇಲ್ಲಮ್ಮ, ಅದನ್ನ ಹೇಳಕ್ಕೆ ಅಂತಾನೆ ಬಂದ್ವಿ. ಛೇ ಅನ್ಯಾಯವಾಗಿ ಇವನ್ ಕಾಲ್ ಸೊಟ್ಟ ಆಗೋಯ್ತಲ್ಲ. ಫಕೀರಪ್ಪನವ್ರೆ, ಏನಾದ್ರೂ ಮಾಡಿ ನಮ್ಮ ಯಜಮಾನ್ರ ಕಾಲ್ನ ನೆಟ್ಟಿಗೆ ಮಾಡ್ಬೇಕಲ್ಲ. ನೋಡಮ್ಮ, ನೆಟ್ಟಿಗಿರೋ ಕಾಲ್ನ ಸೊಟ್ಟ ಮಾಡ್ಬೋದು, ಸೊಟ್ಟಗಿರೋ ಕಾಲ್ನ ನೆಟ್ಟ ಮಾಡ್ಬೇಕಾದ್ರೆ ಬಹಳ ಕಷ್ಟ, ತುಂಬಾ ಖರ್ಚಾಗುತ್ತೆ. ಪರವಾಗಿಲ್ಲ, ನಮ್ಮ ಅಣ್ಣಯ್ಯ ಕೊಡ್ತಾನೆ. ಎಷ್ಟು ಖರ್ಚಾಗುತ್ತೆ? ನೋಡಮ್ಮ, ಸೊಟ್ಟಗಿರೋ ಕಾಲ್ನ ನೆಟ್ಟಿಗೆ ಮಾಡ್ಬೇಕಾದ್ರೆ ಒಂದೊಂದು ಕಾಲ್ಗೂ 1 ಲಕ್ಷ ಖರ್ಚಾಗುತ್ತೆ.